ತುಂಗಭದ್ರಾ ನದಿ ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದಾಗಿದ್ದು, ಇದು ಕರ್ನಾಟಕ ಮತ್ತು ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ಹರಿದು ಹೋಗುತ್ತದೆ. ಈ ನದಿಯು ತುಂಗ ಮತ್ತು ಭದ್ರಾ ಎಂಬ ಎರಡು ಉಪನದಿಗಳ ಸೇರುವಿಕೆಯ ಮೂಲಕ ಉಡುಪಿ ಜಿಲ್ಲೆಯ ಗಂಗಾಮೂಲದಲ್ಲಿ ಹುಟ್ಟುತ್ತದೆ. ತುಂಗಾ ನದಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಹರಿದುಬರುತ್ತದೆ ಮತ್ತು ಭದ್ರಾ ನದಿ ಭದ್ರಾವತಿ ಹತ್ತಿರದಿಂದ ಹರಿದುಬರುತ್ತದೆ. ಈ ಎರಡು ನದಿಗಳು ಶೃಂಗೇರಿ ಹತ್ತಿರ ಕುದುರೆಮುಖದಲ್ಲಿ ಸೇರುತ್ತವೆ. ತುಂಗಭದ್ರಾ ನದಿಯ ಒಟ್ಟು ಉದ್ದ ಸುಮಾರು 531 ಕಿಲೋಮೀಟರ್ ಆಗಿದ್ದು, ಇದು ಕೊನೆಗೆ ಕೃಷ್ಣಾ ನದಿಗೆ ಸೇರುತ್ತದೆ. ಈ ನದಿಯ ಮೇಲೆ ನಿರ್ಮಿಸಿರುವ ತುಂಗಭದ್ರಾ ಜಲಾಶಯ ಹಾಸನ ಜಿಲ್ಲೆಯಲ್ಲಿ ಕೃಷಿ, ಪಾನೀಯ ಜಲ ಮತ್ತು ವಿದ್ಯುತ್ ಉತ್ಪತ್ತಿಗೆ ಬಹುಪಯೋಗವಾಗುತ್ತಿದೆ. ತುಂಗಭದ್ರಾ ನದಿಗೆ ಐತಿಹಾಸಿಕ ಮಹತ್ವವೂ ಇದೆ. ಹಂಪಿ, ವಿಜಯನಗರ ಸಾಮ್ರಾಜ್ಯದ ಪ್ರಾಚೀನ ರಾಜಧಾನಿ, ಈ ನದಿಯ ದಡದಲ್ಲಿಯೇ ಇದೆ. ನದಿ ಪವಿತ್ರವಾಗಿ ಪೂಜಿಸಲಾಗುತ್ತದೆ ಹಾಗೂ ಇವಳ ಬದಿಯಲ್ಲಿ ಅನೇಕ ದೇವಸ್ಥಾನಗಳು ಇವೆ. ಇದು ಸಸ್ಯ ಸಮೃದ್ಧಿ, ಕೃಷ್ಣಾ ನದಿ ವ್ಯವಸ್ಥೆಯ ಜೀವನಾಡಿ ಮತ್ತು ಸಾವಿರಾರು ಜನರ ಆರ್ಥಿಕ ಬದುಕಿಗೆ ಅವಿಭಾಜ್ಯವಾಗಿದೆ.